ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈಗಷ್ಟೇ ಕಲಿತಾ ಇದ್ದೀನಿ, ಕುಚ್ಚು ಅಂದ್ರೇನೆ ಗೊತ್ತಿಲ್ಲ ಅನ್ನೋರು ಕೂಡ ಪರ್ಫೆಕ್ಟ್ ಆಗಿ ಕುಚ್ಚನ್ನು ಹಾಕ್ತೀರಾ. ಈ ಒಂದು ವಿಡಿಯೋನ ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಹಾಗೆ ಏನೆಲ್ಲ ಟ್ರಿಕ್ಸ್ ಇರುತ್ತೆ ಕುಚ್ಚನ್ನು ಹಾಕುವಾಗ ಅಂತ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಡಾರ್ಕ್ ಬ್ರೌನ್ ಕಲರ್ ಇದೆ, ಹಾಗೆ ಕ್ರೀಮ್ ಕಲರ್ ಕಾಂಬಿನೇಷನ್ ಇದೆ. ಬಾಡಿ ಕಲರ್ ಮತ್ತೆ ಪಲ್ಲು ಕಲರ್ ಎರಡೂ ಕಲರ್ಗಳ ಥ್ರೆಡ್ಗಳನ್ನು ಬಳಸಿ ನಾನು ಕುಚ್ಚನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಕುಚ್ಚನ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಬಳಸ್ತಾ ಇದ್ದೀನಿ. ಇದನ್ನ ಬಳಸೋದ್ರಿಂದ ಕುಚ್ಚು ಕರೆಕ್ಟ್ ಆಗಿ ಕಟ್ ಆಗುತ್ತೆ. ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ನಾನು ಕ್ರೋಶಾ ನೀಡಲ್ ಅನ್ನ ಬಳಸ್ತಾ ಇದ್ದೀನಿ. ಇದರಿಂದ ಹೋಲ್ ಹಾಕೋದ್ರಿಂದ ಸೀರೆ ಯಾವುದೇ ರೀತಿ ಹಾಳಾಗೋದಿಲ್ಲ, ನೀಟಾಗಿ ಹೋಲ್ ಬೀಳುತ್ತೆ. ಸೈಡು ಸೀರೆಗೆ ಏನೂ ಆಗೋದಿಲ್ಲ. ಹಾಗೆ ಗಮ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ ಕುಚ್ಚನ್ನ ರೆಡಿ ಮಾಡೋದಕ್ಕೆ. ಇಲ್ಲಿ ಸೀರೆಯಲ್ಲಿ ಜರಿ ಬಂದು ಸಿಲ್ವರ್ ಕಲರ್ ಬಂದಿರೋದ್ರಿಂದ ಕುಚ್ಚು ಕಟ್ಟೋದಕ್ಕೆ ಸಿಲ್ವರ್ ಜರಿ ಥ್ರೆಡ್ ಅನ್ನ ನಾನು ಬಳಸ್ತಾ ಇದ್ದೀನಿ. ಒಂದ್ ವೇಳೆ ಗೋಲ್ಡ್ ಕಲರ್ ಇದ್ರೆ ಗೋಲ್ಡ್ ಜರಿಯನ್ನ ನೀವು ಬಳಸಿ. ನಾನಿಲ್ಲಿ ಕುಚ್ಚು ಕಟ್ಟೋದ್ರಿಂದ ಹಿಡಿದು ಕುಚ್ಚು ರೆಡಿ ಮಾಡೋವರೆಗೂ ಪೂರ್ತಿಯಾಗಿ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಇನ್ನೊಂದೇನಂದ್ರೆ ನೋಡಿ, ಈ ತರ ಥ್ರೆಡ್ ಎಲ್ಲ ಉಳಿದಿರುತ್ತಲ್ಲ ಸ್ವಲ್ಪ ಸ್ವಲ್ಪ, ಅದನ್ನ ಸೇರಿ ಒಂದೇ ಸಲಕ್ಕೆ ನಾವು ಕುಚ್ಚನ್ನ ರೆಡಿ ಮಾಡೋದ್ರಿಂದ ಟೈಮ್ ತುಂಬಾ ಅಂದ್ರೆ ತುಂಬಾ ಸೇವ್ ಆಗುತ್ತೆ. ಇಲ್ಲಾಂದ್ರೆ ಟೈಮ್ ತುಂಬಾ ಇಡುತ್ತೆ ಕುಚ್ಚನ್ನ ನಾವು ಮಾಡ್ಕೊಳ್ಳೋದಕ್ಕೆ. ನನಗೆ ಬಾಡಿ ಕಲರ್ ಬಂದು 2 ಇದೆ, ಹಾಗೆ ಪಲ್ಲು ಕಲರ್ 3 ಇದೆ. ಈ 3 ಕಲರ್ಗಳನ್ನ ಸೇರಿ ನಾನು 127 ಕುಚ್ಚು ರೆಡಿ ಮಾಡ್ಕೋತೀನಿ. 3 ಇರೋದ್ರಿಂದ ಬರೀ 40 ಸಲ ಸುತ್ತಿದ್ರೆ ಸಾಕು, ನನಗೆ 127 ಕುಚ್ಚು ರೆಡಿ ಆಗುತ್ತೆ. ಬಾಡಿ ಕಲರ್ 2 ಇರೋದ್ರಿಂದ ಒಂದು 60 ಸಲ ಸುತ್ಕೊಂಡ್ರೆ ಸಾಕು, ನನಗೆ 127 ಕುಚ್ಚು ರೆಡಿ ಆಗುತ್ತೆ. ಹಾಗೆ ಜಾಸ್ತಿ ಉದ್ದವಾಗಿ ಬೇಕು ಕುಚ್ಚು ಅಂದ್ರೆ ಒಂದೇ ಸಲಕ್ಕೆ ರೆಡಿ ಮಾಡ್ಕೋತೀನಿ. ಇದು ಒಂದು ಒಂದೇ ಸಲಕ್ಕೆ ಒಂದು ಸೀರೆ ಪೂರ್ತಿ ಆಗುವಷ್ಟು ನಾನು ರೆಡಿ ಮಾಡ್ಕೋತೀನಿ. ಅಷ್ಟು ಉದ್ದನ ಯಾವ ತರ ಮಾಡ್ಬೇಕಂತ ನೋಡೋಣ. ಹಾಗೆ ಇನ್ನೊಂದೇನಂದ್ರೆ, ಈ ಕುಚ್ಚು ಹಾಕೋದಕ್ಕೆ ಬರೀ ಒಂದು 20 ರೂಪಾಯಿಗಳನ್ನ ನೀವು ಖರ್ಚು ಮಾಡಿದ್ರೆ ಸಾಕು, ಸೀರೆ ಪೂರ್ತಿ ಕುಚ್ಚನ್ನ ನೀವು ಹಾಕ್ಬೋದು. ನೋಡ್ತಾ ಇರ್ಬೋದು, ಈ 2 ಥ್ರೆಡ್ ಅನ್ನ ಸೇರಿದ್ರು ಕೂಡ ಒಂದು ಥ್ರೆಡ್ ಅಷ್ಟು ಇಲ್ಲ. ಇದು ಬಂದು ಪೂರ್ತಿ ಆಗಿದೆ ಥ್ರೆಡ್. ಟೋಟಲ್ ಒಂದು ಥ್ರೆಡ್ಗೆ 20 ರುಪೀಸ್. ಕೇವಲ ಒಂದು ಕಲರ್ ನಲ್ಲಿ ನಮ್ಗೆ ಆಫ್ ಖರ್ಚಾಗುತ್ತೆ ಈ ಕುಚ್ಚನ್ನ ಹಾಕೋದಕ್ಕೆ. ಬೇಕಿದ್ರೆ ನೀವು ಕೂಡ 127 ಕುಚ್ಚನ್ನ, ಬೇಬಿ ಕುಚ್ಚನ್ನ ಹಾಕಿ ಟ್ರೈ ಮಾಡಿ ನೋಡಿ. ಬರೀ ನಮ್ಗೆ ಅರ್ಧ ಹೋಗುತ್ತೆ ಅಷ್ಟೇ. ಇಲ್ಲಿಗೆ ಟೋಟಲ್ 40 ರೂಪಾಯಿ ಥ್ರೆಡ್ಗೆ ನೀವು ಖರ್ಚು ಮಾಡಿದ್ರೆ ಅರ್ಧ ಖರ್ಚಾಗುತ್ತೆ. ಟೋಟಲ್ ನೀವು ಒಂದು 20 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ಬೇಬಿ ಕುಚ್ಚನ್ನ ನೀವು ಹಾಕ್ಬೋದು. ಯಾಕಂದ್ರೆ ಇನ್ನೂ ಥ್ರೆಡ್ ನಮ್ಗೆ ಉಳಿಯುತ್ತೆ, ಇನ್ನೊಂದು ಸೀರೆ ಹಾಕುವಾಗ ಯೂಸ್ ಆಗುತ್ತೆ. ಈಗ ಕುಚ್ಚನ್ನ ಯಾವ ತರ ಮಾಡ್ಬೇಕಂತ ನೋಡೋಣ. ಜಾಸ್ತಿ ಉದ್ದವಾಗಿ ಕುಚ್ಚು ನೋಡಿ, ಈ ಕಾಲಿಂದ ಮಾಡಿ ತೋರಿಸ್ತಾ ಇದ್ದೀನಿ ಉದ್ದವಾಗಿ ಕುಚ್ಚು. ಈ 3 ದಾರದ ತುದಿಗಳನ್ನ ಒಟ್ಟಿಗೆ ಈ ತರ ಇಟ್ಕೊಂಡಿದ್ದೀನಿ. ನಮ್ಮ ಈ ಕಾಲಿನ ಬೆರಳಿಗೆ ಈ ತರ ಹಾಕೋಬೇಕು. ಬೆರಳಿಗೆ ಈ ತರ ನೋಡ್ಕೊಳ್ಳಿ, ಈ ತರ ಇಟ್ಕೋಬೇಕಾಗತ್ತೆ. ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವ್ ಈ ತರ ಮಾಡ್ಕೊಂಡು ಈ ತರ ಸುತ್ಕೋಬೇಕು. ನೋಡಿ, ಈ ತರ ಸುತ್ಕೊಳ್ಳಿ. ನಾನಿಲ್ಲಿ 40 ಸಲ ಸುತ್ಕೋತೀನಿ. ಈ ತರ 40 ಸಲ ನೀವು ಸುತ್ಕೊಳ್ಳೋದ್ರಿಂದ ಕುಚ್ಚು ಬೇಗನೆ ಆಗ್ಬಿಡುತ್ತೆ. ಹಾಗೆ ಒಂದ್ ಸೀರೆಗೆ ಎಷ್ಟು ಬೇಕೋ ಅಷ್ಟು ಕುಚ್ಚು ನಮ್ಗೀಗ ಒಂದೇ ಸಲಕ್ಕೆ ಬರುತ್ತೆ. ನಾನೀಗ 40 ಸಲ ಸುತ್ಕೊಂಡ ಮೇಲೆ ನಿಮ್ಗೆ ತೋರಿಸ್ತೀನಿ. 40 ಸಲ ಕಂಪ್ಲೀಟ್ ಆಗಿದೆ. ಒಂದ್ ವೇಳೆ ನಿಮ್ಮ ಹತ್ರ ಒಂದೇ ಕುಚ್ಚು ಒಂದೇ ಥ್ರೆಡ್ ಇದ್ರೆ 120 ಸಲ ಸುತ್ಕೊಳ್ಳಿ. ಇನ್ನೂ ದಪ್ಪ ಬೇಕಿದ್ರೆ 137. ನಿಮ್ಗೆ ಎಷ್ಟು ದಪ್ಪ ಬೇಕೋ ನೋಡ್ಕೊಂಡು ನೀವು ಸುತ್ಕೊಳ್ಳಿ. ನೋಡಿ, ಕ್ರೋಶಾದಲ್ಲಿ ಏನಾದ್ರೂ ನೀವು ಕುಚ್ಚು ಹಾಕ್ತೀನಂದ್ರೆ ಇದಕ್ಕೆ ಹಾಗೆ ಗಮ್ಮನ್ನ ಹಚ್ಬಿಡಿ. ಒಂದ್ ವೇಳೆ ನೀವು ಬೇಬಿ ಕುಚ್ಚಿಗೆ ಬಳಸ್ತೀನಂದ್ರೆ ಈ ತರ ಕುಚ್ಚನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡ್ಬೇಕು. ಈ ದಾರದ ಎಳೆ ಇರುತ್ತಲ್ಲ, ಹಿಂದೆ ಮುಂದೆ ಮಾಡಿಕೊಂಡು ಗಮ್ಮನ್ನ ಹಚ್ಚೋದ್ರಿಂದ ಇದು ಕುಚ್ಚು ಇವಾಗ ಚೂಪಾಗಿ ಬರುತ್ತೆ ಮುಂದ್ಗಡೆ. ಅವಾಗ ನಮ್ಗೆ ಬೇಬಿ ಕುಚ್ಚು ಹಾಕೋದಕ್ಕೆ ತುಂಬಾ ಸರಳವಾಗಿ ಬಂದ್ಬಿಡುತ್ತೆ. ನೋಡಿ, ಈ ತರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಬೇಬಿ ಕುಚ್ಚು ಫಾಸ್ಟ್ ಆಗಿ ಆಗುತ್ತೆ. ಇಲ್ಲ ಅಂದ್ರೆ ನಾವು ಹೋಲ್ ಹಾಕೋದ್ರೊಳಗನೆ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ. ಈ ತರ ಚೂಪಾಗಿ ಮಾಡ್ಕೊಂಡ್ಬಿಟ್ರೆ ಬೇಗ ಕಂಪ್ಲೀಟ್ ಆಗುತ್ತೆ. ನೋಡಿ, ಎಷ್ಟು ಉದ್ದವಾದ ಕುಚ್ಚು ರೆಡಿ ಆಯ್ತು. ಆರಾಮ್ಸೆ ಒಂದ್ ಸೀರೆಗೆ ಒಂದು ಕಲರ್ ಥ್ರೆಡ್ ಕರೆಕ್ಟ್ ಆಗಿ ಆಗುತ್ತೆ. ಈ ತರ ನಾನು ಬಾಡಿ ಕಲರ್ ಥ್ರೆಡ್ ಕೂಡ ಮಾಡ್ಕೋತೀನಿ. ಇದನ್ನ ಹೀಗೆ ಮಾಡ್ಕೊಳ್ಳೋದಿಲ್ಲ ನಾನು. ಇದನ್ನ ನಾನು ಸ್ಟ್ರೇಟ್ನರ್ ಅನ್ನ ಬಳಸಿ ಸ್ಟ್ರೇಟ್ ಆಗಿ ಮಾಡ್ಕೋತೀನಿ ಕುಚ್ಚನ್ನ.
ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ನೀಟಾಗಿ ಐರನ್ ಮಾಡ್ಕೋಬೋದು. ಇಲ್ಲ ಅಂದರೆ ಕೈಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ಮಾಡ್ಕೊಳ್ಳಿ. ಅವಾಗೂ ಕೂಡ ನೀಟಾಗಿ ಬರುತ್ತೆ. ಇದು ನೋಡಿ ಈ ಥರ ಚೂಪ್ ಮಾಡ್ಕೊಂಡಿರ್ತೀವಲ್ಲ, ಇದು ಕಂಪ್ಲೀಟಾಗಿ ಒಣಗಬೇಕು. ಒಣಗಿದಾಗ ನೀವು ಇದನ್ನು ಯೂಸ್ ಮಾಡಿ. ಓಕೆ. ನಾನು ಇನ್ನೊಂದು ಮಾಡಿಕೊಂಡು ಸ್ಟ್ರೈಟ್ನರ್ನಿಂದ ಸ್ಟ್ರೇಟ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ 2 ಕುಚ್ಚು ಅಂತ. ಸ್ಟ್ರೈಟ್ನರಿಂದ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಈ ಥರ ಬಂದಿದೆ ಕುಚ್ಚು. ನೋಡ್ತಾ ಇರ್ಬೋದು, ಇಷ್ಟು ಉದ್ದವಾದ ಕುಚ್ಚು ಒಂದೇ ಸಲಕ್ಕೆ ನಾವು ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಕುಚ್ಚು ಹಾಕೋದನ್ನು ನೋಡೋಣ. ಕುಚ್ಚನ್ನು ಕಟ್ಕೊಳ್ಳುವಾಗ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಹಾಕಿ ಅದರ ಮೇಲ್ಗಡೆಗೆ ಮಕ್ಕಳದ್ದು ಯಾವುದಾದ್ರೂ ಬುಕ್ಸ್ ಅಥವಾ ವಜ್ರವಿರುವಂಥ ಯಾವುದಾದ್ರೂ ನೀವು ವಸ್ತುವನ್ನು ಇಟ್ಕೊಂಡು ಕುಚ್ಚನ್ನು ನೀವು ಕಟ್ಕೋಬೋದು. ನಾನಿಲ್ಲಿ ಬುಕ್ಸನ್ನು ಇಟ್ಟು ಒಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಮೊದಲೇ ಮಾರ್ಕನ್ನು ಮಾಡಿ ಕೂಡ ಕುಚ್ಚನ್ನು ಹಾಕ್ಬೋದು. ಇಲ್ಲ ಅಂದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು. ನಾನು ಬೆರಳಳತೆಯಿಂದ ಕುಚ್ಚನ್ನು ಹಾಕಿ ತೋರಿಸ್ತೀನಿ. ಬೇಕಿದ್ರೆ 1/2 ಇಂಚ್ಗೆ ಅಥವಾ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಮೊದಲು ನೋಡಿ ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೊಳ್ಳಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕುಚ್ಚಿದೆಯಲ್ಲ, ಈ ಥರ ಕೆಳಗಡೆಯಿಂದ ಮೇಲ್ ತರಬೇಕು. ನೋಡಿ ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಕುಚ್ಚು ತುಂಬಾನೇ ಸುಲಭವಾಗಿ ಈ ಥರ ಮೇಲ್ಗಡೆ ಬಂದ್ಬಿಡುತ್ತೆ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ಕರೆಕ್ಟಾಗಿ ಇಟ್ಕೋಬೇಕು. ನಾನು ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಇದೆಯಲ್ಲ, ಅದಕ್ಕೋಸ್ಕರ ಸಿಲ್ವರ್ ಕಲರ್ ಪೋಣಿಸ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬನ್ನಿ ಮುಂದ್ಗಡೆ. ಪೂರ್ತಿಯಾಗಿ ಬೇಡ, ಸ್ವಲ್ಪ ಈ ಥರ ಬಿಟ್ಕೋತೀನಿ. ಬಿಟ್ಕೊಂಡು ಇವಾಗ ನೋಡಿ ಹೂ ಕಟ್ತೀವಲ್ಲ, ಈ ಥರ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲೇ ನೀವು ಒಂದು ಲಾಕ್ ಮಾಡ್ಕೊಂಡ್ಬಿಟ್ರೆ ನೋಡಿ ಕುಚ್ಚು ಕೈ ಬಿಟ್ಟರು ಕೂಡ ಜರುಗೋದಿಲ್ಲ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚಿಗೆ ಒಂದು 3ರಿಂದ 4 ಸಲ ಈ ಥರ ಸುತ್ತಬೇಕು. ನಿಮಗೆ ದಪ್ಪವಾಗಿ ಬೇಕು ಜರಿ ಥ್ರೆಡ್ ಅಂದರೆ 4 ಎಳೆ ಪೋಣಿಸ್ಕೊಂಡು ಕೂಡ ನೀವು ಹಾಕ್ಬೋದು. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಒಂದಿಷ್ಟು ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ. ಈಗ ಪಕ್ಕದಲ್ಲೇನೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ತೀನಿ. ನೀವು ಮಾರ್ಕರ್ ಅಥವಾ ಪೆನ್ಸಿಲ್ ಇರುತ್ತಲ್ಲ, ಚಾಕ್ ಪೀಸು, ಅದರಿಂದ ಕೂಡ ನೀವು ಮಾರ್ಕ್ ಮಾಡಿ ಕುಚ್ಚನ್ನು ಹಾಕ್ಬೋದು. ಮತ್ತೆ ಇವಾಗ ಸೇಮ್ ಕಲರ್ದು ನಾನು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡಲ್ಲ, ಇಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು 4 ಕುಚ್ಚುಗಳನ್ನು ಹಾಕ್ತೀನಿ. ನೋಡಿ ಈ ಥರ 4 ಕುಚ್ಚುಗಳನ್ನು ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಮತ್ತೆ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ತೀನಿ. ಈಗ ಪಲ್ಲು ಕಲರ್ ಕುಚ್ಚನ್ನು ಹಾಕ್ತೀನಿ. ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ನಾವು ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನಾವು ಕುಚ್ಚುಗಳನ್ನು ಕಟ್ಕೋಬೇಕು. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ನೀಡಲ್ಲು ಬ್ಯಾಕ್ ಸೈಡಿಂದ ಮುಂದ್ಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಬಿಟ್ಕೋತೀನಿ. ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಒಂದು 3ರಿಂದ 4 ಸಲ ಜರಿ ಥ್ರೆಡ್ ಇದಕ್ಕೆ ಸುತ್ಕೊಳ್ಳಿ. ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಟು ಕಟ್ ಮಾಡಿ. ಈಗ ಈ 4 ಕುಚ್ಚು ಎಷ್ಟು ಉದ್ದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ತೀನಿ. ನೋಡಿ ಈ ಥರ 4 ಪಲ್ಲು ಕಲರು, 4 ಬಾಡಿ ಕಲರು, ಈ ಥರ ನಾನು ಸೀರೆ ಪೂರ್ತಿ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ. ಡೀಟೇಲ್ ಆಗಿ ತೋರಿಸಿದ್ದೀನಿ, ನಿಮಗೂ ಕೂಡ ಅರ್ಥ ಆಯ್ತು ಅನ್ಕೋತೀನಿ ಯಾವ ಥರ ಹಾಕಬೇಕಂತ. ಇಲ್ಲಿ ನೀವು ಒಂದು ಕ್ರೀಮ್ ಕಲರು, ಒಂದು ಬ್ರೌನ್ ಕಲರ್, ಇಲ್ಲ 2 ಈ ಕಾಂಬಿನೇಷನ್ನಲ್ಲಿ, ಇಲ್ಲ 3 ಈ ಥರ ಕಾಂಬಿನೇಷನಲ್ಲಿ ಕೂಡ ನೀವು ಹಾಕ್ಬೋದು. ಹೀಗೆ 4 ಹಾಕಬೇಕಂತೇನಿಲ್ಲ. ನಾನಿಲ್ಲಿ 4 ಹಾಕ್ತಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ.
ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಒಂಥರ ಮುತ್ತು ಪೋಣಿಸಿರ್ತೀವಲ್ಲ ಆ ಥರ ಕಾಣಿಸ್ತಾ ಇದೆ. ಈ ಡಿಸೈನ್ಗೆ ಒಂದು 250 ಇಂದ 300 ವರೆಗೂ ಚಾರ್ಜ್ ಮಾಡ್ಕೋಬೋದು. ಕೆಲವೊಂದು ಕಡೆ ಇನ್ನೂ ಜಾಸ್ತಿ ಮಾಡ್ತಾರೆ, ಕೆಲವೊಂದು ಕಡೆ ಇನ್ನೂ ಕಡಿಮೆ ಮಾಡ್ತಾರೆ. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ. ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಹಾಗೆ ಸಿಂಪಲ್ ಆಗಿ ಹಾಕೊಂಡ್ಬಿಡ್ಬೋದು ಬೇಬಿ ಕುಚ್ಚು. ಕೇವಲ ಒಂದು 20 ರೂಪಾಯಿಗಳನ್ನು ಖರ್ಚು ಮಾಡಿದರೆ ಸಾಕು. ಸೀರೆ ಪೂರ್ತಿ ಕುಚ್ಚನ್ನು ಹಾಕ್ಬೋದು. ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಕುಚ್ಚು, ಬರೀ ನನಗೆ ಬ್ರೌನ್ ಕಲರ್ ಮಾತ್ರ 4 ಕುಚ್ಚಿಗೆ ಕಡಿಮೆ ಬಿತ್ತು. ಉಳಿದಿದ್ದೆಲ್ಲ ಕರೆಕ್ಟಾಗಿ ಆಯಿತು ಕುಚ್ಚು. ಉದ್ದವಾಗಿ ಮಾಡ್ಕೊಂಡಿದ್ನಲ್ಲ, ಕರೆಕ್ಟ್ ಆಯಿತು ಕುಚ್ಚು. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.